ಒಂದೇ ಭಾರತ್ ಟ್ರೈನ್ ನಲ್ಲಿ ಆದಾಯ ಕಡಿಮೆ. ಯಾರ ಪರವಾಗಿದೆ ಸರ್ಕಾರ ಅಂತ ಒಂದ್ಸಲ ಯೋಚನೆ ಮಾಡಿ. ಒಂದೇ ಭಾರತ್ ಟ್ರೈನ್ ಬರ್ತಾ ಇದೆ ಅಂದ್ರೆ ಆ ರೂಟ್ ಅಲ್ಲಿರುವಂತ 150 ಟ್ರೈನ್ಗಳು ನಿಲ್ಲಿಸ್ಬಿಟ್ಟು ದಾರಿ ಮಾಡ್ಕೊಡ್ಬೇಕು ಅವಕ್ಕೆ. 2025 ಡಿಸೆಂಬರ್ 26ರಿಂದ ಜಾರಿಗೆ ತಂದಿರುವ ರೈಲು ಪ್ರಯಾಣ ದರ ಏರಿಕೆ ತಕ್ಷಣ ಹಿಂಪಡೆಯುವಂತೆ ಒತ್ತಾಯಿಸಿ ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷದಿಂದ ದಾವಣಗೆರೆ ರೈಲ್ವೆ ನಿಲ್ದಾಣದ ಮುಂದೆ ಪ್ರತಿಭಟನೆ ಮಾಡಿ ಮನವಿ ಪತ್ರ ಸಲ್ಲಿಸಲಾಯಿತು. ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷದ ರಾಜ್ಯ ಸೆಕ್ರೆಟರಿ ಸದಸ್ಯರಾದ ಡಾಕ್ಟರ್ ಟಿ.ಎಸ್. ಸುನೀತ್ ಕುಮಾರ್ ಅವರು ಮಾತನಾಡುತ್ತಾ, ಭಾರತೀಯ ರೈಲ್ವೆ ದೇಶದ ಅತಿ ದೊಡ್ಡ ಸಾರ್ವಜನಿಕ ವ್ಯವಸ್ಥೆಯಾಗಿದ್ದು ದಿನನಿತ್ಯ ಸರಾಸರಿ 2.3 ಕೋಟಿ ಪ್ರಯಾಣಿಕರನ್ನು ಸಾಗಿಸುತ್ತದೆ. ಈ ಪ್ರಯಾಣಿಕರಲ್ಲಿ 90%ಕ್ಕಿಂತ ಹೆಚ್ಚು ಮಂದಿ ಸಾಮಾನ್ಯ, ದ್ವಿತೀಯ ದರ್ಜೆ ಮತ್ತು ಸ್ಲೀಪರ್ ವರ್ಗದ ಕಾರ್ಮಿಕರು, ರೈತರು, ವಿದ್ಯಾರ್ಥಿಗಳು ಮತ್ತು ಬಡ ಮಧ್ಯಮ ವರ್ಗದ ಜನರು. ಇಂಥ ಪರಿಸ್ಥಿತಿಯಲ್ಲಿ ರೈಲು ಪ್ರಯಾಣ ದರ ಏರಿಕೆ ಜನರ ಮೇಲೆ ನೇರ ಆರ್ಥಿಕ ದಾಳಿಯಾಗಿದ್ದು, ಈಗಾಗಲೇ ದುಬಾರಿ ಆಹಾರ ಪದಾರ್ಥಗಳು, ಇಂಧನ, ಆರೋಗ್ಯ ಹಾಗೂ ಶಿಕ್ಷಣದ ವೆಚ್ಚಗಳಿಂದ ನಲಿಗಿರುವ ಜನತೆ ಮತ್ತಷ್ಟು ಸಂಕಟ ಉಂಟು ಮಾಡುತ್ತದೆ. ಸರ್ಕಾರ ದರ ಏರಿಕೆಗೆ ನೀಡುತ್ತಿರುವ ಮುಖ್ಯ ಕಾರಣವೆಂದರೆ ರೈಲ್ವೆ ಆರ್ಥಿಕ ಹೊರೆ ಮತ್ತು ಸಿಬ್ಬಂದಿ ವೆಚ್ಚ ಎಂದು ಹೇಳಲಾಗುತ್ತದೆ. ಆದರೆ ಲಭ್ಯವಿರುವ ಅಧಿಕೃತ ಅಂಕಿ ಅಂಶಗಳೇ ಈ ವಾದವನ್ನು ಖಂಡಿಸುತ್ತವೆ. ಭಾರತೀಯ ರೈಲ್ವೆ ಒಟ್ಟು ಆದಾಯದಲ್ಲಿ ಸುಮಾರು 65ರಿಂದ 70% ಆದಾಯವು ಸರಕು ಸಾಗಾಣಿಕೆಯಿಂದಲೇ ಬರುತ್ತದೆ. ಇತ್ತೀಚಿನ ವರ್ಷಗಳಲ್ಲಿ ಕಲ್ಲಿದ್ದಲು, ಸಿಮೆಂಟ್, ಕಬ್ಬಿಣ, ಅಯಸ್ಕಾಂತ, ಉಕ್ಕು, ಆಹಾರ ಧಾನ್ಯಗಳು ಮತ್ತು ಪೆಟ್ರೋಲಿಯಂ ಉತ್ಪನ್ನಗಳ ಸಾಗಣೆಯಿಂದ ರೈಲ್ವೆಗೆ ಲಕ್ಷಾಂತರ ಕೋಟಿ ರೂಪಾಯಿಗಳ ಆದಾಯ ಲಭಿಸುತ್ತದೆ. ರೈಲ್ವೆ ಪ್ರಯಾಣ ದರ ಏರಿಕೆ ಮಾಡಿದೆ. ಇದರ ವಿರುದ್ಧ ನಾವು ತೀವ್ರವಾಗಿ ವಿರೋಧಿಸ್ತಾ ಇದ್ದೀವಿ. ಇದ್ರ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಏನಂತ ಹೇಳಿದ್ರೆ, ರೈಲ್ವೆನಲ್ಲಿ ಏನಿದೆ ಅಂತ ಹೇಳಿ ಪ್ರಯಾಣ ದರ ಏರಿಕೆ ಮಾಡ್ತಾ ಇದ್ದಾರೆ. ಟ್ರೈನ್ಗಳು ನಯಾ ಪೈಸೆ ಸ್ವಚ್ಛತೆ ಇಲ್ಲ, ಅದರೊಳಗೆ ಸೌಲಭ್ಯಗಳು ಸರಿಯಾಗಿಲ್ಲ. ಇಂಥ ಸಂದರ್ಭದೊಳಗಡೆ ಆಮೇಲೆ ಜನರಲ್ ಬೋಗಿಗಳನ್ನ ಕಡಿಮೆ ಮಾಡ್ತಾ ಇದ್ದಾರೆ, ಎಕ್ಸ್ಪ್ರೆಸ್ ಟ್ರೈನ್ ಹೆಚ್ಚಿಗೆ ಮಾಡ್ತಾ ಇದ್ದಾರೆ, ಡೆಮೋ ಟ್ರೈನ್ಗಳು ಇಲ್ಲ, ಪ್ಯಾಸೆಂಜರ್ ಟ್ರೈನ್ಗಳು ಇಲ್ಲ, ಒಂದೇ ಭಾರತ್ ಅಂತ ಮಾಡ್ತಾ ಇದ್ದಾರೆ, ಆಮೇಲೆ ತತ್ಕಾಲ್ ಟಿಕೆಟ್ ಅಂತ ಮಾಡ್ತಾ ಇದ್ದಾರೆ. ಅಂದರೆ ಎಲ್ಲಾನು ಸೇರಿಬಿಟ್ಟು ವಿಪರೀತ ಬೆಲೆಗಳನ್ನ ಜನಗಳಿಂದ ದೋಚ್ತಾ ಇದ್ದಾರೆ. ಅದೇ ಪ್ರಯಾಣ ಆದರೆ ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ. ಏನು ಉದ್ದೇಶ ಇದು? ಜನಗಳನ್ನು ದೋಚೋದು. ಮೊದಲೇ ಜನಗಳ ಕೈಲಿ ದುಡ್ಡಿಲ್ಲ, ಕೈಲಿ ಕಾಸಿಲ್ಲದಲ್ಲೇ ಉದ್ಯೋಗ ಬೇರೆ ಇಲ್ಲ. ಬೆಲೆ ಏರಿಕೆ ಬಡತನ ಅವ್ರನ್ನ ತತ್ತರಿಸಂಗೆ ಮಾಡಿದೆ. ನಿರುದ್ಯೋಗ ತತ್ತರಿಸ್ತಾ ಇದೆ. ಉದ್ಯೋಗ ಹುಡುಕೊಂಡು ಒಂದು ಊರಿಂದ ಇನ್ನೊಂದು ಊರಿಗೆ ಅವರು ಹರಿಸ್ಕೊಂಡು ವಲಸೆ ಹೋಗ್ತಾ ಇದ್ದಾರೆ. ಅಂಥ ಸಂದರ್ಭದೊಳಗೆ ಪ್ರಯಾಣ ದರ ಹೆಚ್ಚಿಗೆ ಮಾಡಿದ್ರೆ ಬಡವರು ಹೇಗೆ ಬದುಕೋದು? ಹೇಗೆ ಅವರು ಬಡ ಜನರ ಜೇಬಿಗೆ ಸರ್ಕಾರ ಕೈ ಹಾಕಿದೆ. ಇಲ್ಲಿ ನೋಡಿ, ಇವರು ಇಡೀ ರೈಲ್ವೆ ಸೇವೆಯನ್ನು ಅವರು ಖಾಸಗಿಯವರಿಗೆ ಮಾರಾಟ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಅಂಬಾನಿಗೆ ಕೊಡ್ತಾ ಇದ್ದಾರೆ, ಅದಾನಿಗೆ ಕೊಡ್ತಾ ಇದ್ದಾರೆ, ಬಿರ್ಲಾ, ಟಾಟಾ, ಬೇರೆ ಶ್ರೀಮಂತ ಉದ್ಯಮಿಗಳಿಗೆ ಕೊಡ್ತಾ ಇದ್ದಾರೆ. ಅಂಥ ಅದರಲ್ಲಿ ಪ್ರಯಾಣ ದರ ಏರಿಕೆ ಮಾಡೋ ಉದ್ದೇಶ ಏನು? ಯಾರಿಗೋಸ್ಕರ ಮಾಡ್ತಿದ್ದಾರೆ? ಇನ್ನೊಂದು ಕಡೆ ಯಲಹಂಕ ರೈಲ್ವೆ ಸ್ಟೇಷನ್ ಅಂತ ರೈಲ್ವೆ ಸ್ಟೇಷನ್ಗಳನ್ನ ಸಾವಿರಾರು ಕೋಟಿ, 6,800 ಕೋಟಿ ರೂಪಾಯಿ ಖರ್ಚು ಮಾಡಿಬಿಟ್ಟು ಅದನ್ನು ಅಭಿವೃದ್ಧಿ ಮಾಡ್ತಾರಂತೆ. ಯಾಕೆ? ಯಾರಿಗೋಸ್ಕರ? ಮಾರಕ್ಕೆ ಹೊರಟಿದ್ದಾರೆ ಅಂದಮೇಲೆ ಅದನ್ನ ಅಭಿವೃದ್ಧಿ ಯಾಕೆ ಮಾಡ್ತಾ ಇದ್ದಾರೆ? ಇದರಿಂದ ಭಾಳ ಧೂರ್ತತನ ಇದೆ. ಶ್ರೀಮಂತ ಉದ್ಯಮಿಗಳಿಗೆ ಕಾಪಾಡಲಿಕ್ಕೆ ಅದನ್ನೆಲ್ಲ ಮಾರಾಟ ಮಾಡಿ ಅವ್ರ ಕೈಲಿ ಕೊಡ್ತಾ ಇದ್ದಾರೆ. ನಾಳೆ ದಿವಸ ಇವ್ರು ಮಾಡಿರ್ತಕ್ಕಂಥ ಎಲ್ಲ ಅನ್ಯಾಯನೂ ಕೂಡ ಅವರು ಆ ಅನ್ಯಾಯನ ತಾವು ಬಳಸ್ಕೊಳ್ಳಿ ಅಂತೇಳಿ ಶ್ರೀಮಂತ ಉದ್ಯಮಿಗಳನ್ನ ಬಳಸ್ಕೊಳ್ಳಿಕ್ಕೆ ಅನುವು ಮಾಡಿಕೊಡ್ತಾ ಇದ್ದಾರೆ. ಇದು ಶ್ರೀಮಂತ ಉದ್ಯಮಿಗಳ ಪರವಾಗಿ ಜನಸಾಮಾನ್ಯರು ಅಂತ ಹೇಳಿದರೆ, ನಾವು ದುಡಿಯೋ ಜನ ನಾವೇನಿದ್ದೀವಿ, ರೈತರೇನಿದ್ದೀವಿ, ಕಾರ್ಮಿಕರೇನಿದ್ದೀವಿ, ಹಮಾಲರೇನಿದ್ದೀವಿ, ಕೃಷಿ ಕಾರ್ಮಿಕರೇನಿದ್ದೀವಿ, ನಮಗೆ ದೋಚ್ತಾ ಇದ್ದಾರೆ. ನಾವು ಎಚ್ಚೆತ್ಕೋಬೇಕಾಗಿದೆ. ನಾವು ಇದ್ರ ವಿರುದ್ಧ ಪ್ರಬಲವಾದ ಹೋರಾಟವನ್ನು ಕಟ್ಟಬೇಕಾಗಿದೆ. ರಾಜಿರಹಿತವಾಗಿರ್ತಕ್ಕಂಥ ಹೋರಾಟವನ್ನು ಕಟ್ಟಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಒಂದಾಗಿ ಸರ್ಕಾರದ ಈ ಜನವಿರೋಧಿ ಕ್ರಮವನ್ನು ಸೋಲಿಸಬೇಕು ಅಂತ, ಅದಕ್ಕೋಸ್ಕರ ಸಮಸ್ತ ಜನತೆ ಮುಂದೆ ಬರಬೇಕು. ಪ್ರಬಲ ಹೋರಾಟನ, ಸಮರಶೀಲ ಹೋರಾಟವನ್ನು ಕಟ್ಟಬೇಕು ಅಂತ ಹೇಳಿ ನಾನು ಕರೆ ಕೊಡ್ತಾನೆ. ಮಾತುಗಳು ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಮಂಜುನಾಥ್ ಕೈದಾಳೆ, ಸದಸ್ಯರು ಮಂಜುನಾಥ್ ಕುಕ್ವಾಡ, ಟಿವಿಎಸ್ ರಾಜು, ತಿಪ್ಪೇಸ್ವಾಮಿ,
ಮಧು ತೊಗಲೇರಿ, ಭಾರತಿ, ಪರಶುರಾಮ್, ಅನಿಲ್, ಶಿವಾಜಿ ರಾವ್, ನಾಗಸ್ಮಿತಾ ಹಿರಮಠ್, ರಾಘವೇಂದ್ರ, ರಾಜು ಟಿ, ಕವಿತಾ, ಬೀರಲಿಂಗಪ್ಪ, ಯತೀಶ್ ಹಾಗೂ ಇನ್ನಿತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.